ಈ ಫಿಲ್ಟರನ್ನು ನೀವು ಇಲ್ಲಿ ನೋಡ್ತಾ ಇದ್ರೆ ನೋಡಿ, ನಾನು ಝೂಮಲ್ಲಿ ತೋರಿಸ್ತೀನಿ ನಿಮಗೆ. ಸುತ್ತಲೂ ಕೂಡ ಕಾಫಿ ಟೀ ಶೋತ್ಸೋದಕ್ಕೆ ಬಳಸ್ತೀವಿ ಅಲ್ವಾ, ಅಲ್ಲಿ ನೋಡಿ ಯಾವ ಥರ ಕರೆ ಅನ್ನೋದು ಕಟ್ಬಿಟ್ಟಿದೆ. ಇದನ್ನು ಅತ್ಯಂತ ಸುಲಭವಾಗಿ ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಕೂಡ ನಾನು ನಿಮ್ಮ ಜೊತೆಗೆ ಈಗ ಶೇರ್ ಮಾಡ್ತೀನಿ. ಸುತ್ತಲೂ ಕೂಡ ತುಂಬಾ ನೋಡಿ ಎಷ್ಟೊಂದು ಕರೆ ಕಟ್ಟಿದೆ, ಮಧ್ಯಭಾಗದಲ್ಲಿ ಅಷ್ಟಿಲ್ಲ, ಸುತ್ತಲೂ ಕೂಡ ಕರೆ ಅನ್ನೋದು ತುಂಬಾ ಕಟ್ಟಿದೆ. ಹಾಗಿದ್ರೆ ಬನ್ನಿ ಯಾವ ಥರ ಕ್ಲೀನ್ ಮಾಡೋದು ಅಂತ ನೋಡೋಣ. ನಾನು ಇಲ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ತಗೊಂಡು ಸ್ಟವ್ವನ್ನು ಹಚ್ಚಿ ನೀರನ್ನು ಕುದಿಯೋದಕ್ಕೆ ಅಂತ ಹೇಳಿಟ್ಟಿದ್ದೀನಿ. ನೀರು ಕುದಿಬೇಕಾದ್ರೆ ಈ ಒಂದು ಫಿಲ್ಟರನ್ನು ಇದರೊಳಗೆ ಹಾಕಬೇಕಾಗುತ್ತೆ. ಹಾಕ್ಬಿಟ್ಟು ಒಂದು 2 ನಿಮಿಷಗಳ ಕಾಲ ಇದು ಸ್ವಲ್ಪ ಹೊತ್ತು ಈ ನೀರಿನಲ್ಲೇ ಇರಬೇಕು. ನಂತರ ಇದು ಚೆನ್ನಾಗಿ ನೆಂದಿರುತ್ತೆ ನೋಡಿ. ನಂತರ ಈ ಒಂದು ಫಿಲ್ಟರನ್ನು ತಗೊಂಡು ಇವಾಗ ಒಂದು ಸ್ಟೀಲ್ ಸ್ಕ್ರಬ್ಬರನ್ನು ತೊಗೊಂಡಿದ್ದೀನಿ. ಸ್ಕ್ರಬ್ಬರ್ನ ತೊಗೊಂಡು ಇದನ್ನು ಉಜ್ತಾ ಇದ್ದೀನಿ. ಆದರೆ ಇದರಲ್ಲಿ ಫುಲ್ಲು ಕ್ಲೀನಾಗಿ ಹೋಗೋದಿಲ್ಲ, ಸ್ಕ್ರಬ್ಬರಲ್ಲಿ ಉಜ್ಜಿದ್ರು ಕೂಡ. ಆ ಥರ ಇದ್ದಾಗ ನೋಡಿ, ಒಂದು ಹಳೇದಾಗಿರೋಂಥ ಟೂತ್ ಬ್ರಷನ್ನು ತೊಗೊಳ್ಳಿ, ಈ ರೀತಿ ಉಚ್ಕೊಂಬನ್ನಿ. ಇದು ಚೆನ್ನಾಗಿ ನೆಂದಿರುತ್ತಲ್ವ ಬಿಸಿ ನೀರಲ್ಲಿ, ಮತ್ತು ಸ್ಕ್ರಬ್ಬರಲ್ಲಿ ಸೋಪೆಲ್ಲ ಹಚ್ಚಿದ್ದೀವಿ ಅಲ್ವಾ. ನಂತರ ಒಂದು ಬ್ರಷನ್ನು ತೊಗೊಂಡು ಈ ಥರ ಉಚ್ಕೊಂಬಂದ್ಬಿಟ್ರೆ ಅಲ್ಲಿ ಒಳಗಿರೋಂಥ ನೋಡಿ ಎಷ್ಟು ಕಸ ಅನ್ನೋದಿದೆ ಅದೆಲ್ಲ ಕೂಡ ತುಂಬ ಕ್ಲೀನಾಗಿ ಬಂದುಬಿಡುತ್ತೆ. ಹಿಂಗೆ ಎದ್ದಿದೆ ನೋಡಿ ಕಸ ಎಲ್ಲ. ಫಿಲ್ಟರ್ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಈ ಒಂದು ವಿಧಾನದಲ್ಲಿ ಕ್ಲೀನ್ ಮಾಡಿಕೊಂಡ್ರೆ. ನೋಡಿ ಇವಾಗ ನಾನು ಬ್ರಷಲ್ಲಿ ಉಜ್ಜಿ ತೋರಿಸಿದ್ದೀನಿ. ಇವಾಗ ಕ್ಲೀನಾಗಿರೋ ನೀರಿನಲ್ಲಿ ತೊಳೆದ್ಬಿಟ್ರೆ ಮೊದಲು ಹೇಗಿತ್ತು, ನಂತರ ಯಾವ ಥರ ಕ್ಲೀನ್ ಆಗಿದೆ ಈ ಒಂದು ಫಿಲ್ಟರ್ ಅಂತ ನೀವೇ ನೋಡ್ಬೋದು. ತುಂಬ ಚೆನ್ನಾಗಿ ಕಾಫಿ ಟೀ ಶೋತ್ಸೋ ಅಂತ ಫಿಲ್ಟರನ್ನು ನಾವು ಈ ವಿಧಾನದಲ್ಲಿ ಡೀಪ್ ಕ್ಲೀನ್ ಮಾಡ್ಕೊಳ್ಬಹುದು.